पहले अत्यधिक बारिश और सूखे के कारण रोजी रोटी कमाने वाला किसान बर्बाद हो गया है। इस बीच सरकार ने कमाने वाले को लेबल करने का फैसला किया है। अब सरकार ने किसानों के पंप सेट को आधार लिंक करने का आदेश दिया है। इसके मुताबिक किसानों को पंप सेट से आधार जोड़कर बिजली लेने को कहा गया है। इससे यह संदेह पैदा हो गया है कि सरकार चुपचाप आधार संरेखण के माध्यम से किसानों द्वारा उपयोग किए जाने वाले पंप सेटों का बिल वसूलने की कोशिश कर रही है। सरकार के इस फैसले से किसान सदमे में हैं और पहले से ही अतिवृष्टि और सूखे की मार झेल रहे किसान सदमे में हैं। ऐसी परेशानी में उसने इस बार कर्ज बोया है। किसानों की हालत खराब होने पर किसानों के पंप सेट के लिए फाउंडेशन तय करने के सरकार के फैसले का कड़ा विरोध हो रहा है। राज्य सरकार ने पहले ही किसानों के पंप सेट को आधार नंबर से जोड़ने का आदेश जारी कर दिया है और इस आदेश से किसानों को आर्थिक परेशानी होगी। इसलिए किसानों की जिद है कि सरकार तुरंत अपना आदेश वापस ले। हालांकि किसान पहले से ही कई समस्याओं का सामना कर रहे हैं, लेकिन केंद्र और राज्य सरकारें इस समस्या पर कोई प्रतिक्रिया नहीं दे रही हैं। अब कृषि पंप सेटों को आधार से लिंक कर राज्य सरकार इसे और वित्तीय संकट में डालने जा रही है। सरकार को किसानों के पंप सेटों को भी उसी तरह बिजली देनी चाहिए जैसे अभी पंप सेटों को दी जा रही है। उन्होंने चेतावनी दी है कि अगर सरकार ने आधार लिंक का आदेश वापस नहीं लिया तो किसानों को सरकार को अपनी ताकत बतानी होगी। ನಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋ ಉದ್ದೇಶನ ನಮ್ಗೆ ಗೊತ್ತಾಗಲ್ಲ ಸರ್. ಈಗ ಅವ್ರು ಏನಂತಾರೆ ಒಬ್ಬೊಬ್ಬರು ಒಂದೊಂಥರ ಅಲ್ಲಿ ಬಂದಂಥವ್ರು ಹೇಳ್ತಾರೆ ರೀ ಲಿಂಕ್ ಮಾಡ್ಕೊಳಕ್ಕೆ. ಅದಕ್ಕೆ ನಮಗೇನು ಭಯಭೀತಗೊಂಡೇವಿ. ಈ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಹೋದ ವರ್ಷ 23ನೇ ಇಸ್ವಿ ಒಳಗೆ ಬರಗಾಲ ಆಗಿ ಈ ವರ್ಷ ಮಳೆ ಆಗೈತೆ ಅಂದ್ರೂ ಜಾಸ್ತಿ ಮಳೆ ಆಗಿ ತೊಂದರೆ ಒಳಗದೇವೆ ಸರ್. ಮತ್ತು ಈ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡು ಈ ಅಕ್ರಮ ಇದ್ದಂಥ ಪಂಪ್ ಸೆಟ್ಟನ್ನು ಕಟ್ ಮಾಡಿದ್ರೆ ನಾವು ಇನ್ನೂ ತೊಂದರೆಗೆ ಒಳಗಾಗ್ತೀವಿ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಮನವಿಯನ್ನು MD ಅವ್ರಿಗೆ ಕೊಡಕ್ಕೆ ಹೊಂಟೇವೆ ಸರ್. ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡ್ತಾರೆ ಅದ ನಮಗೆ ಸರಿಯಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ ಸರ್. ಈಗ ಆಧಾರ್ ಕಾರ್ಡ್ ಏನಾರ ಲಿಂಕ್ ಮಾಡಿಕೊಂಡು ಈ ಅಕ್ರಮ ಇದ್ದಿದ್ದನ್ನು ಕಟ್ ಮಾಡಿ ಹೋಗಿದ್ಬಿಟ್ರೆ ಅಂತಂದ್ರೆ ಇವತ್ತು 40% ಅಕ್ರಮ ಅದಾವ್ರಿ ರೈತರು. ಅವನ್ನ ಈಗ ಅವರು ಲಿಂಕ್ ಮಾಡ್ಕೊಂಡು ಏನಾರು ಕಟ್ ಮಾಡಿದ್ರು ಅಂತಂದ್ರೆ ಭಾಳ ನಾವು ರೈತರು ತೊಂದರೆಗೆ ಆಗ್ತೀವಿ. ಅನೇಕ ಈಗ ಇದ್ದಂಥ ಪುಕ್ಕಟ್ಟ ಕರೆಂಟ್ ತೊಗೊಂಡನ್ನು ನಾವು ಇಷ್ಟು ತೊಂದರೆ ಒಳಗದೇವಿ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಅನೇಕ ಗೊಂದಲದೊಳಗೆ ಆಯ್ದೇವಿ. ಇನ್ನು ಅದಕ್ಕೆ ಏನಾರು ಬಿಲ್ ಕಟ್ಟುವಂಥ ವ್ಯವಸ್ಥೆ ಬಂದರೆ ಇನ್ನೂ ನಾವು ತೊಂದರೆ ಒಳಗಾಗ್ತೀವಿ ಅನ್ನುವಂಥದ್ದನ್ನು ನಾವಿವತ್ತು MD ಅವ್ರ ಜೊತೆ ಮಾತಾಡಿ ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ತಿಳಿಸಿ ನಮ್ಗೆ ಅನುಕೂಲ ಮಾಡಿರಿ. ಆಮೇಲೆ ಆಧಾರ್ ಕಾರ್ಡ್ ಯಾವುದಕ್ಕೆ ಮಾಡಾಕತ್ತೀರಿ ಸರ್ ಅನ್ನುವಂಥದ್ದನ್ನು ನಾವು ಅಭಿಪ್ರಾಯ ಕೇಳಕ್ಕೆ ಹೊಂಟೇವೆ ಸರ್. ಉದ್ದೇಶ ಗೊತ್ತಾಗಬೇಕಲ್ಲ. ಈಗ ನಮಗೇನಾರು ತೊಂದರೆ ಆತಂತಂದ್ರೆ ಎಲ್ಲರೂ ಅದ್ರ ಮೇಲೆ ಒಂದು ಜೀವ ಇಟ್ಕೊಂಡೇವಿ. ಏನೋ ಸ್ವಲ್ಪ ಬೆಳೆ ಬಂದಿತ್ತಲ್ಲ ಅತಿವೃಷ್ಟಿ ಒಳಗೆ ಅನಾವೃಷ್ಟಿ ಒಳಗೆ ಇಂಥ ವ್ಯವಸ್ಥೆ ಒಳಗೆ ಇಟ್ಕೊಂಡೇವಿ ರೀ. ಆ ಕಾರಣದಿಂದ ಇವತ್ತು ಮಾಧ್ಯಮಕ್ಕೆ ನಾವು ತಿಳ್ಸಕ್ಕೆ ಬಂದೇವೆ ಸರ್. ಅಕಸ್ಮಾತಾಗಿ ನೀವು ಲಿಂಕ್ ಮಾಡಿದರೆ ಮುಂದೆ ನಿಮ್ಮ ಯಾವ ರೀತಿ ಹೋರಾಟ ಇರುತ್ತೆ? ಅವರು ನಮಗೇನು ಸರಿಯಾದ ಮಾಹಿತಿ ಕೊಡದೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಂಡು ನಮಗೇನಾರ ಹೊರೆಯನ್ನು ಮಾಡಿದ್ರೆ ಇವತ್ತು ಬಿಲ್ ಕಟ್ಟ್ರಿ ಅಥವಾ ಮೀಟ್ರ್ ಕುಂದಿಸ್ತೀವಿ ಇಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಮುಂದಿಟ್ಟರೆ ನಾವು ಬೀದಿಗೆ ಬಂದು ಹೋರಾಟ ಮಾಡುವಂಥ ವ್ಯವಸ್ಥೆ ಅನಿವಾರ್ಯವಾಗೈತೆ ನಮ್ಮ ರೈತರಿಗೆ. ಈಗ ಈರಪ್ಪ ಕಲ್ಲಪ್ಪ ಕಂಕೊಳ್ಳಿ, ಧಾರವಾಡ ಜಿಲ್ಲಾ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕೋಡಿಹಳ್ಳಿ ಬಣ್ಣ. ಮತ್ತು ಸಾಕಷ್ಟು ತೊಂದರೆ ಇದೆ. ಈಗ ಇವರು ವಿದ್ಯುತ್ ಶಕ್ತಿ ಮಂಡಳಿಯವರು ಆಧಾರ್ ಕಾರ್ಡ್ ಲಿಂಕ್ ಮಾಡಿರಿ RR ನಂಬರಿಗೆ ಅಂಥೇಳಿ ನಮ್ಗೆ ಇದು ಮಾಡಕತ್ತಾರೆ. ಕೆಲವೊಂದು ಲೈನ್ಮನ್ಗಳು ಆಮೇಲೆ ಬಿಲ್ ಕಲೆಕ್ಟರ್ ಮುಖಾಂತರ ನಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಂತ ಹೇಳಕತ್ತಾರೆ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಲೈನ್ ಕಟ್ ಆಗುವ ಸಂಭವ ಇದೆ ಅಂಥೇಳಿ ಕೆಲವೊಂದು ಕಡೆ ಲೈನ್ಮನ್ಗಳು ಆಗಲಿ ಕೆಲವೊಂದು ಕಡೆ ಆಫೀಸರ್ಸ್ ಆಗಲಿ ಆಲ್ರೆಡಿ ಒಂದೊಂದು ಕಡೆ ಜಿಲ್ಲೆ ಒಂದೊಂದು ಕಡೆ ಹೇಳಕತ್ತಾರೆ. ಅದರ ಸಲುವಾಗಿ ನಾವು ಈಗ ಭಯಭೀತರಾಗಿ ಇದು ಹೋರಾಟ ಮಾಡ್ಬೇಕಂತೇಳಿ ಒಮ್ಮೆ ಮನವಿ ಕೊಟ್ಟು ಆಮೇಲೆ ಅವರು ಮನವಿಗೆ ಸ್ಪಂದಿಸದೇ ಇದ್ದರೆ ಮುಂದಿನ ಉಗ್ರ ಹೋರಾಟ ಮಾಡ್ಬೇಕಂತೇಳಿ ನಾವು ನಿರ್ಧಾರ ತೊಗೊಂಡಿದ್ದೀವಿ. ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಏನು ತೊಂದರೆ ಆಗುತ್ತೆ ಸರ್? ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಮುಂದೆ ಏನಾದರೂ ಅವ್ರು ನಮಗೆ ಬಿಲ್ ಕಟ್ಟುವಂಥ ವ್ಯವಸ್ಥೆ ಮಾಡಿದರೆ ಈಗ ಅದನ್ನು ಕಟ್ಟುವಂಥ ಸ್ಥಿತಿ ಒಳಗೆ ನಾವು ರೈತರು ಇಲ್ಲ. ಯಾಕಂದ್ರೆ ಆಲ್ರೆಡಿ ನಾವು ಈಗ 2-3 ವರ್ಷದಿಂದ ಪೆಟ್ಟು ತಿನ್ಕೊಂತನೇ ಬಂದೀವಿ. ಹೋದ ವರ್ಷ ಅಂತೂ ಪೂರಾ ಅತಿವೃಷ್ಟಿಯಾಗಿ ಈ ವರ್ಷ ಅನಾವೃಷ್ಟಿಯಾಗಿ ಪೂರಾ ನಮ್ಗೆ ಬರಗಾಲ ಬಿದ್ದು ಹೊಳ್ಳಿಗೆ ಮಳೆ ಹೆಚ್ಚಿಗೆ ಆಗಿ ಎರಡೂ ನಾವು ನೊಂದು ಇದು ಆಗೇವಿ. ಅಂಥದ್ರಾಗ ಇವ್ರು ಇನ್ನಷ್ಟು ಬರೀ ಹೇಳಕತ್ತಾರೆ ನಾವು ರೈತರು ಬದುಕೋದು ಹೆಂಗೆ ಭಾಳ ಕಷ್ಟ ಆಗೈತೆ ನಮಗೆ. ಅದಕ್ಕೆ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ಏನಂದರೆ ಈ ಆಧಾರ್ ಕಾರ್ಡ್ ಲಿಂಕ್ ಮಾಡೋದನ್ನು ದಯವಿಟ್ಟು ಕೈ ಕೊಡಬೇಕು ಅಂಥೇಳಿ ಹೇಳ್ತೀವಿ ರೀ. ಆಮೇಲೆ ಕೆಲವೊಂದು ಜಿಲ್ಲೆಗಳಲ್ಲಿ ಬೆಳೆ ವಿಮೆ ಇನ್ನೂ ಕೆಲವೊಂದು ಊರುಗಳಲ್ಲಿ ಬಂದಿಲ್ಲ. ಅದೊಂದು ದಯಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೇವೆ ರೀ. ಅವ್ರಿಗೆ ನೀವು ತಿಳಿಸಿರಿ ಅಂಥೇಳಿ ನಾವು ಒಂದು ಸ್ವಲ್ಪ ಕೇಳ್ಕೊತೇವೆ. ಸರ್ಕಾರ ರಾಜ್ಯ ಜಯಂತಿ ಗೃಹ ಜ್ಯೋತಿ ಕೊಟ್ಟಿದ್ದೀವಿ, ರೈತರಿಗೆ ಉಚಿತವಾಗಿ ಕರೆಂಟ್ ಬರುತ್ತೆ.
ಉಚಿತ ಆಲ್ರೆಡಿ ಇದೆ ಸರ್ ನಮಗೆ. ಈಗ ಅದ ಭಯ ಐತ್ರಿ, ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಮತ್ತೆ ಅದನ್ನ ನಮಗೆ ಇದನ್ನು ಕಟ್ ಮಾಡ್ತಾರೆ. ಈಗ ಆಲ್ರೆಡಿ ಹೇಳ್ಯಾರ್ರಿ, ಒಂದೊಂದು ಕಡೆ ಮೆಸೇಜು ಬಂದಾವ, ಕೆಲವೊಂದು ಕಡೆ ಹೇಳಾಕತ್ತಾರ, ಈ ಲೈನ್ಮನ್ಗಳು ಹೇಳಾಕತ್ತಾರ ಹಿಂಗೆ ಕಟ್ ಆಗ್ತಾವೆ, ಮುಂದೆ ಕಟ್ ಆಗೋ ಸಂಭವ ಐತಿ, ಆರ್ ನಂಬರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಿ ಈ ಥರ ನಮ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಭಯಭೀತರು ಬಿದ್ದು ಈ ಥರ ನಾವು ಮುಂದಿನ ಹೋರಾಟ ಮಾಡೋಣ ಅಂಥೇಳಿ ಮಾತಾಡಿಕೊಂಡು ಇದು ಮಾಡಕ್ಕೆ. ಈಗ ಮತ್ತೆ ಕೆಲವೊಂದು ಬೇಡಿಕೆಗಳು ಇಟ್ಟಿದ್ರಿ, ಮಾದಾಯಿ ಮತ್ತು ಇವೆಲ್ಲ ಮಾದಾಯಿ ಹೋರಾಟ ಸರ್, ಅದನ್ನು ಶೀಘ್ರವಾಗಿ ನಮಗೆ ಅದನ್ನು ಅನುಷ್ಠಾನಗೊಳಿಸ್ಕೊಡ್ಬೇಕಂತ ಹೇಳಿ ನಾವು ಅದನ್ನು ಬೇಡಿಕೆ ಇಡ್ತೇವೆ ಸರ್. ಆಮೇಲೆ ಮತ್ತು ಪ್ರತಿಯೊಂದು ಎಕರೆಗೆ 40,000 ಮತ್ತು 4,000 ಇದೆಲ್ಲ ಇದೆ. ಅದು ಸರ್ ಬೆಳೆ ವಿಮೆ ಕಡಿಮೆ ಬರ್ತಾ ಇದೆ, ಅದನ್ನು ಪರಿಹಾರ ರೀ ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತ ನಾವು ಕೇಳ್ಕೊಂಡೇವೆ ಸರ್. ಓಕೆ, ನಿಮ್ಮ ಹೆಸರು? ಶರದ್ ಅಂತ ಹೇಳಿ ಸರ್, ಶರದ್ ಮುಕಾಶಿ.